ಹೇಳಿ ಪರಮಾತ್ಮ. ಪರಮಾತ್ಮ ಪರಮಾತ್ಮ ಪಾವನ ಗುಣಗಣವಾರಿದ ಸೋಮಂ ಸಮಸ್ತ ಜಗದಾನಂದ ವಾರಿದ ಭವತಾತನ ನಿನಗೆ ಸಮಾನನೇ ಕಾಪಾಡುವೆ ಬಳಲಿದೆ ತೆರಳರ
ಮಹಾಮಹಿಮನಾದ ನೀನು ಕುಲಹೀನನಾದ ಈ ಸೂತನಾದ ಕರ್ಣನನ್ನು ಇಷ್ಟು ಆದರಿಸಲು ಕಾರಣವೇನು ಪರಮಾತ್ಮ? ಪರಮಾತ್ಮ, ಶತ್ರುವಾಯಿತವಾದ ಗುಣಗಳು ನಿನ್ನಲ್ಲಿ ರಾರಾರಿಸುತ್ತಿರುವಾಗ ನೀನು ಕುಲಹೀನನಾಗಲು ಹೇಗೆ ಸಾಧ್ಯ ಕರ್ಣ? ಪರಮಾತ್ಮ, ನಾನೊಬ್ಬ ಸೂತನ ವಿಚಾರವನ್ನು ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ಪರಮಾತ್ಮ? ಇಲ್ಲ ಕರ್ಣ, ರಾಜಾದಿರಾಜನಾಗಿ ನೀನು ಸೂತನಲ್ಲ, ಪವಿತ್ರವಾದ ಚಂದ್ರಕುಲವೇ ನಿನ್ನ ವಂಶ, ವೀರಮಾತೆಯಾದ ಕುಂತಿದೇವಿ ನಿನ್ನ ಎತ್ತ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಏನು, ನಾನು ಚಂದ್ರವಂಶದವನು, ವೀರಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ಮಾತಿ, ಇದು ಸತ್ಯವೇ ದೇವ? ಸತ್ಯಕರಣ. ಓಹೋ, ಇದು ಯುದ್ಧದ ಕಾಲ, ಅದರಲ್ಲಿಯೂ ಪಾಂಡವರ ಪಕ್ಷಪಾತಿ ತಾವುಗಳು ಅವರ ತಲೆಕಾಯಿ ಉದ್ದೇಶದಿಂದ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಪರಮಾತ್ಮ? ಇಲ್ಲ ಕರ್ಣ, ರಾಜಾದಿರಾಜನಾಗಿ ಹಸ್ತಿನಾವತಿಯ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಅರ್ಹ ಸೇವೆಯಲ್ಲಿ ಕೈಕೊಂಡುಕೊಳ್ಳುತ್ತಿರುವೆ. ನಾನು ಹೇಳುವುದು ಸತ್ಯಕರಣ. ಪರಮಾತ್ಮ, ನಿನ್ನ ಮಾತು ಸತ್ಯವೆಂದು ನಂಬಲು ಸಹಜವಾದ ಆಧಾರವಿರಬೇಕಲ್ಲವೇ? ಏಕಿಲ್ಲ ಕರ್ಣ, ನಿನ್ನ ಮಾತೆಯಾದ ಕುಂತಿದೇವಿ ತಾನು ಕನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳ ಸೇವೆ ಮಾಡಿದಕ್ಕಾಗಿ 5 ಮಂತ್ರವನ್ನು ಜಪಿಸಿದಳು. ಮೊದಲನೇ ಮಂತ್ರವಾದ ಸೂರ್ಯದೇವನ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಕನ್ಯೆಯಾಗಿ ಕಲ್ಯಾಣವಾಗದೆ ಕನ್ನನನ್ನು ಹೊಡೆದಲ್ಲ ಎಂದು ಲೋಕ ನಿನ್ನಗೋಸ್ಕರ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ಸೂತರು ನಿನ್ನನ್ನು ಸಾಕಿ ಸಲ್ಲಿಗಿದರಷ್ಟೇ ಕರ್ಣ. ಈಗಲೂ ನನ್ನ ಸಂಗಡ ಬಾ. ನರೆಯಲಿ ಪರ ಐ ಜನ್ಮದಿ ನಿರುತ ನರೆಯಲಿ ಪರ ಐ ಜನ್ಮದಿ ನಿರುತ ಅನುಜರ ತೇರೈ ಕರುಣವ ತೋರೈ ಅನುಜರ ತೇರೈ ಕರುಣವ ತೋರೈ ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಇಡುವಂತೆ ಮಾಡುವೆನು. ಹಸ್ತಿನಾವತಿಯ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡುವಂತೆ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರಾದ ಮೇಲೆ
ಆ ಪಾಂಡವರು ನನ್ನ ಸಹೋದರರಿ. ನಿನ್ನ ಮಾತು ಸತ್ಯವೆಂದು ನಂಬುವುದೇ? ಸತ್ಯಕರ್ಣ, ಈ ಜಗವನ್ನೆಲ್ಲ ಬೆಳಗುತ್ತಿರುವ ಈ ಭಗವಾನ್ ಭಾಸ್ಕರನಾಣಗೂ ಇದು ಸತ್ಯ. ಸತ್ಯಕರ್ಣ, ನನ್ನ ಭಾಗ್ಯದ ದುರ್ಧರ್ಮ ನನ್ನ ನೇತೆ ಎಷ್ಟು ಹೊತ್ತಿದೆ. ದೇವಾ ಶೋಧನೆಯೇ ಶಾಪ ದೇವಾ ಶೋಧನೆಯೇ ಶಾಪ ಶೋಧನೆಯೇ ಪರಮಾತ್ಮ. ಜನ್ಮ ರಕ್ಷಾಸದ ಅಂದವನರಿದು ಪರಮಾತ್ಮ. ಜನ್ಮ ರಕ್ಷಾಸದ ಅಂದವನರಿದು ಜನ್ಮದ ದಯ ಹೃದಯವರಿದು ಕೃಷ್ಣ ಅಂದವನರಿದು ಧರ್ಮದಾತೆಯ ಸಹಜ ಬೆರಡಗೂಡಿ ಪಾತಕಿ ಜೀವನ ಸಂಕಟಕಾಲ ದೇವಾ ಶೋಧನೆಯೇ ಶಾಪ ಪರಮಾತ್ಮ. ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲ್ಲ ಸೂತುಕುಲ ಈನಕುಲ ಎಂದು ಹೀಯಾಳಿಸುತ್ತಿರುವರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರವೂ ತಿಳಿಯದೆ ಪರಮಾತ್ಮ. ಅವರಿಗೆಲ್ಲ ಮಾತ್ರ ಕಾರಣ. ಇನ್ನು ಮಾತೆಯಾದ ಕುಂತಿದೇವಿಗೂ ಸಹ ವಿಚಾರವೂ ತಿಳಿದಿಲ್ಲ. ನಿನ್ನನ್ನು ನೋಡಿದಾಗಲ್ಲ
ಕೃಷ್ಣ, ಈ ಕರುಣದ್ಯಾರು ಎಂದು ಕೇಳುತ್ತಿದ್ದರು. ಈಗ ತಾನೇ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ನಿನ್ನ ಹೆತ್ತ ತಾಯಿ ಗಂಗಾ ತೀರಕ್ಕೆ ಬರುವಳು. ಹೋಗಿ ಆಕೆಯ ದರ್ಶನವನ್ನು ಮಾಡು. ಅಲ್ಲಿ ನಿನ್ನ ಮಾತೆಯ ದರ್ಶನವೂ ಆಗುವುದು. ಹಾಗಲೇ ಪರಮಾತ್ಮ. ಆದರೆ ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ. ಇಲ್ಲ ಪರಮಾತ್ಮ, ನಾನು ಬಹಳ ವೇಳೆ ಆಯ್ತು. ನಾನು ಇನ್ನು ಬರಲೇ ಕರ್ಣ. ಆಗಲಿ ಪರಮಾತ್ಮ, ಹೋಗಿ ಬಾ. ವಾಸುದೇವನು ಎಂದಿಗೂ ಅಸತ್ಯವನ್ನು ನುಡಿದಕ್ಕವನಲ್ಲ. ಸತ್ಯವೇ ನಮ್ಮ ಧರ್ಮ, ಸತ್ಯವೇ ನನ್ನ ಉಸಿರೆಂದು ಸತ್ಯಸಂಧನನಾದ ಧರ್ಮರಾಯರು ನನ್ನ ಸಹೋದರರು. ಇನ್ನು 1000 ಆನೆ ಬಲವುಳ್ಳ ರುದ್ರಾಂಶನಾದ ಜಗಜ್ಜಟ್ಟಿ ಬೀರು ನನ್ನ ಸಹೋದರನೇ. ಅಯ್ಯೋ, ಮೇಧಾವಿಗಳಾದ ತೇಜೋಮಯ ರೂಪಿಗಳಾದ ನಕುಲ ಸಹದೇವರೂ ನನ್ನ ಸಹೋದರರು. ಪರಶಿವನನ್ನು ಮೆಚ್ಚಿಸಿ ಶಿವನೊಡನೆ ಹೋರಾಡಿ ಪಾಶುಪದಾರ್ಥವನ್ನು ಪಡೆದು ದಶ ದಿಕ್ಕುಗಳಲ್ಲಿ ಯಾರೊಡನೆ ಯುದ್ಧಕ್ಕೂ ನಿಂತರೂ ಅಪಜಯವನ್ನು ಕಾಣದೆ ದಶನಾಮಾಂಕಿತಗಳನ್ನು ಬಿರುದು ಪಡೆದ ನನ್ನ ಪರಮವೈರಿ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನೆಂದು ನಾನು ಶಪಥ ಮಾಡಿರುವನಲ್ಲ. ನಿನ್ನ ಶರೀರವು ಈ ನನ್ನ ಬಾಣಕ್ಕೆ ಹೊರಳಾಡುವುದನ್ನು ನಾನು ಹೇಗೆ ನೋಡಿ. ಬಂಧು ಬಾಂಧವರು ಇಂಥವರೆಂಬು ತಿಳಿದೊಡನೆ ನನ್ನ ಮನಸ್ಸಿಗೆ ಅದೆಷ್ಟು ವ್ಯಥೆ ಉಂಟಾಗಿತ್ತು. ಅಯ್ಯೋ, ಪಾಂಡು ವಂಶದಲ್ಲಿ ಜನಿಸಿ ಪಾಂಡು ಪುತ್ರರನ್ನೇ ಕೊಲ್ಲಲೇ. ಬಾಲ್ಯದಿಂದಲೂ ನನಗೆ ಅನ್ನವಂಟು ಆಧರಿಸಿದ ಪರಮ ಮಿತ್ರನಾದ ದುರ್ಯೋಧನನ್ನು ಕಾಪಾಡಲು ಸಹೋದರಾದ ಅರ್ಜುನನ್ನು ಕೊಲ್ಲಲೇ. ಇಲ್ಲ, ಅರ್ಜುನನ್ನು ಕಾಪಾಡಲು ನನ್ನ ಸ್ವಾಮಿಗೆ ದ್ರೋಹವನ್ನು ಮಾಡಲಿ. ಇಲ್ಲ, ನಾನೆಂದಿಗೂ ನನ್ನ ಸ್ವಾಮಿಗೆ ದ್ರೋಹವನ್ನು ಮಾಡಲಾರೆ. ಧನರುಂಡವಂ ತರಿದು ಸ್ವಾಮಿಗೆ ಆನಂದವಂ ಸಲಿಸಂಕ ಆಗದೆ ಗುರಪಾತನ ಸರಕ್ಕೆ ನಾನು ಸರಕ್ಕೆ ನಾಂ ತುತ್ತಾಗಲೇ ವಿಧಿಯಾಟಕ್ಕೆ ಚಿಂತಿಸಿ ಫಲವಿಲ್ಲ.
ನನ್ನ ತಾಯಿಯಾದರೂ ಗಂಗಾ ತೀರಕ್ಕೆ ಬರುವಂತೆ ಆಕೆಯ ಅಂತಿಮ ದರ್ಶನವನ್ನು ಪಡೆಯುವುದು ಈ ಪಾಪಿ ಜನ್ಮ. ನನ್ನ ತಾಯಿಯನ್ನಾದರೂ ನೋಡುವೆನು. ಅಮ್ಮ ರಾಜನು ತೊರೆದು ಕಾಡಿಂದ ಕಾಡಿಗೆ ಎಲ್ಲಿಂದಾಯ್ತು. ಇನ್ನಾದರೂ ನೆಮ್ಮದಿ ಆಗണമെಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಈ ದ್ರೌಪದಿ ಅಡಿಯಲ್ಲಿ ಇನ್ನನ್ನು ಏನು ಬರೆದಿರುವುದೇವೋ ಏನು ಬರೆದಿರುವುದು. ಇವಳು ಏಕೆ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪ್ರಿಯತಮೆ, ಏನಾಯ್ತು? ನಿಷ್ಕಾರಣವಾಗಿ ಹೇಳುತ್ತಿರುವಲ್ಲ. ಅರುಣಿ ಮಣಿಯೇ ಏಕೆ ಸಾಧಿಸುವೆ? ತರುಣಿ ಮಣಿಯೇ ಏಕೆ ಶೋಧಿಸುವೆ? ಪಾಂಚಾಲಿ ಸಾಬನ್ನು ಮಾರ್ಬಿಡ. ಬಿಡು ನಿನ್ನ ಹಾಲ ಹೊಡೆಯುವ ಕೆಡುಕರ ಹೊಡಲು. ಬಿಡು ನಿನ್ನ ಹಾಲ ಹೊಡೆಯುವ ಕೆಡುಕರ ಹೊಡಲು. ತರುಣಿ ಮಣಿಯೇ ಏಕೆ ಶೋಧಿಸುವೆ? ಪಾಂಚಾಲಿ ಹಕ್ಕದನಾಜ್ಞೆಗೆ ಮೀರಿ ಸೇಕರಿಕ ಭವತಾಳೆ. ಹಕ್ಕದನಾಜ್ಞೆಗೆ ಮೀರಿ ಸೇಕರಿಕ ಭವತಾಳೆ. ಹಕ್ಕಿಸುವೆ ಅದಾಂದ ಕಳರ, ಹಕ್ಕಿಸುವೆ ಅದಾಂದ ಕಳರ. ಮಕ್ಕಳಾಗದೆ ಕೆಂದೆಯ ಬರಿದ ತರುಣಿ ಮಣಿಯಲ್ಲಿ ಏಕೆ ಶೋಧಿಸುವೆ? ಹೇಗೆ ಶೋಧಿಸುವೆ? ಹೇಗೆ ಶೋಧಿಸುವೆ? ಅಳಬೇಡ ಪಾಂಚಾಲಿ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳಿವಿಗೆ ಒಂದಲ್ಲ 10 ಕಾಳಿರುವುದು. ನೀವಾದರೂ ಪುರುಷರು, ನಿಮಗೆ ಯಾರಾದ್ರೂ ಅಪಮಾನ ಮಾಡಿದ್ರಿ ಅವರಿಗೆ ಪ್ರತಿಕಾರವನ್ನು ಮಾಡಿದ್ರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸೂಲಿಗಾಯಪರನ್ನು ಆಚರಿಸಬೇಕು. ಹೇ ಪರಮಾತ್ಮ, ಇಂತಹ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ? ಏಕೆ ತಾನೇ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಋಷಿಗಳ ಆಜ್ಞೆ ದೇವಿ. ಏನು ಋಷಿಗಳ ಆಜ್ಞೆ? ಪತ್ನಿಯನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋಲುವಂತೆ ಆ ಋಷಿಗಳ ಆಜ್ಞೆ ಮಾಡಿದ್ರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಬಿಡಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ ಸಂತೆ ಹಳದಿಗಳೋಗಿ ಬರ ಪತ್ತಿಯಾಗಿ ಪಾಂಚಾಲಿ ಸಂತೆ ಹಳದಿಗಳೋಗಿ ಬರ ಪತ್ತಿಯಾಗಿ ಮಾಡುಕೋರ ಪತಿಯಾಗಿ ನೀನು ಪುತ್ರರ ಪತಿಯಾಗಿ ನೀನು ಖಂಡಕೋ ಬದಿನೋ ಹರಿಕಟ್ಟಬೇಕು ಬಿಡುವವನ ಬೇಕು
ಆತಂಕದಿಂದ ಈ ನಿಂದನೆಯನ್ನ ಸಹೋದರ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿವೆ. ಆದಿದ್ದಾಗಿ ಹೋಯ್ತು, ಅದನ್ನು ಮರೆತು ಬಿಡು. ಅದು ಹಾಗಿರಲಿ, ನೀನು ಈ ರೀತಿ ದುಃಖಿಸುತ್ತಿರುವೆಯಲ್ಲ, ನನ್ನೊಡನೆ ತಿಳಿಸಬಾರದೆ? ಅದನ್ನು ತಿಳಿಸಿದ್ರೆ ಅದನ್ನ ನಾವು ಪ್ರಯೋಜನ ಮಾಡಿದ್ರೇನು? ಎಷ್ಟೇ ಆದ್ರೂ ನೀವು ಅಣ್ಣನ ಆಜ್ಞಾಧಾರಕ ಚರಿತ ಕೇಳೈ ರೂಪದ ಸುದೆ ಕೇಳೈ ರೂಪದ ಸುದೆ ಸತಿ ಸುದೆ ಚರಿತ ಕೇಳೈ ರೂಪದ ಸುದೆ ಹೊರಬಳ ನಡೆಯುತ್ತ ಬಡ ಕೌರವನ್ನ ಹೊರಲಂಸಿಲ್ಲದ ಬಿಡದಲ್ಲಿ ಹೋವನ ಪಾಂಚಾಲಿ, ಅದು ಹಿಂದಿನ ಮಾತು ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನಲ್ಲ, ಈಗಲಾದ್ರೂ ಹೇಳು. ಪ್ರಾಣೇಶ್ವರ, ಹಾಗಾದ್ರೆ ಹೇಳಿಬಿನಿ ಕೇಳಿ. ಇಂದು ಹಸ್ತಿನಾಮೆ ಪೂಜೆಯಿಂದ ಹೋಗಿದಾಗ ಆ ದುರ್ಯೋಧನ ಪತ್ನಿಯಾದ ಬಾಲಮತಿಯು ಬಂದಳು. ಆಕೆಯನ್ನು ನೋಡಿ ಇನ್ನೇನು ಸಂಧಿ ಆಗುವುದು. ಆಗಲಾದರೂ ಈ ನಿನ್ನ ಬಿದ್ದಿದ್ದನ್ನು ಕಟ್ಟಿಸುವಷ್ಟೇ ಎಂದು ನನ್ನನ್ನು ಪರಿಹಾಸ ಮಾಡಿದಳು ಸ್ವಾಮಿ, ಪರಿಹಾಸ ಮಾಡಿದಳು. ಪಾಂಚಾಲಿ, ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದ್ರೆ ನನ್ನ ಸಂದೇಹವು ನಿಶ್ಚಿತವಾಯಿತು. ಯಾರು ಯಾರು ರಾಯಭಾರಿಗೆ ಹೋಗಿದ್ದವರು? ಇನ್ಯಾರು? ಶ್ರೀಕೃಷ್ಣ ಪರಮಾತ್ಮನು. ಆ ಕೃಷ್ಣನ ಗೋಪಿಕಾಂಗ್ರ ವಿಲಾಸ ಭ್ರಮಗಳಲ್ಲಿ ಭಗ್ನಾಳ ಎದುಬದಿಯು ಹತ್ತವನ್ನು ಮರೆಯುವುದು ಸೋಸುವೆ. ಅರ್ಜುನನ ದೋರಿಕಿಂದ ಹಿಂದಿರುಗಿದಾಗಲೇ ಈಗ ಹೋಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ, ನೀನು ಆ ಭಾನುಮಂದಿಗೆ ಏನಂತ ಉತ್ತರವನ್ನು ಕೊಟ್ಟೆ? ಓಹೋ, ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆ. ಏನೆಂಬುದಾಗಿ? ಭಾನು ಈ ನಿನ್ನ ಕಟ್ಟಿದ ಮನೆಯನ್ನು ಬಿಡಿಸುವವರೆಗೂ ಈ ನನ್ನ ಬಿದ್ದಿದ್ದ ಮನೆಯನ್ನು ಕಟ್ಟಿಸುವುದಿಲ್ಲವೆಂದು. ಹಲೇ ಪಾಂಚಾಲಿ, ಹಲೇ. ಅಂತೆಯೇ ಕಿಂತು ಮನದಿ ಕ್ರಾಂತಿಯ ಬಿಡೆ ಪಾಂಚಾಲಿ. ಅಂತೆಯೇ ಕಿಂತು ಮನದಿ ಕ್ರಾಂತಿಯ ಬಿಡೆ ಅತಿ ಮೀರಿದ ಕಾನುಡಿಗಳ ಅತಿ ಮೀರಿದ ಕಾನುಡಿಗಳ ಹೊಸಗೆ ಬಂದಿಗೆ ರಾಸಿಯ ಹೊಸಗೆ ಬಂದಿಗೆ ರಾಸಿಯ ಭಲೆ 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 ಅಂತೆಯೇ ಕ್ರಾಂತಿಯ ಬಿಡೆ ಕ್ರಾಂತಿಯ ಬಿಡೆ ಕ್ರಾಂತಿಯ ಬಿಡೆ. ಭಲೆ ಪಾಂಚಾಲಿ, ಭಲೆ. ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ಹೆಣ್ಣ ಚತುರತೆಯನ್ನ ಮುಗಿಸಿದೆ ಎಂದು ತಿಳಿದಿದ್ದೆ. ಭಲೆ ಪಾಂಚಾಲಿ, ಭಲೆ. ಪ್ರಾಣೇಶ್ವರ, ಪಾಂಚಾಲಿ, ನೆನಪಿದೆ ಇಂದೊಂದು ನನ್ನ ಕೇಸರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಸಂಭವಿಸಲಿಲ್ಲ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಲ್ಲ. ಮಾಡಿದ ಪ್ರತಿಜ್ಞೆಯನ್ನು ಬರೆಯುವಂತೆ ಹೇಳಿಯಲ್ಲ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕು. ಎಷ್ಟೇ ಆದರೂ ನೀವು ಅಣ್ಣನ ಆಜ್ಞಾಧಾರಕ. ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಅವರೀಗ ಯಾರ ಆಜ್ಞಾಧಾರಕನಲ್ಲ. ಈಗಲಾದ್ರೂ ಹೇಳು. ನನ್ನನ್ನು ಕೇಳಿಸಬೇಡ. ಅವರೀಗ ಯಾರು ಆಜ್ಞಾಧಾರಕರಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲೇ ತೊಡಗಲಿ. ಅವರ ಯುದ್ಧವನ್ನೇ ಹಾತುರಿಂದ ಕಾಯುತ್ತಿದ್ದೇನೆ.
ಧರ್ಮ ಪರಾಯಣದ ಧರ್ಮರಾಯನು ಹರಿಯಾದ ಅಂತ ಅಪರಾಧವನ್ನು ಕ್ಷಮಿಸಬಹುದು. ಆದರೆ ಹೆಣ್ಣಂದುಗಳ ಮಾತು ನಾನು ಸಹಿಸಲಾರನು. ಅದಕ್ಕಾಗಿ ನಿಮ್ಮನ್ನು ಮಧ್ಯನಾಗಿ ಬಾಳುಗೆಡಿಸುವ ಆಳು ತಾಳನೆ ಶುಭ ಮದುವೆ ಕೌರವನ ಬಾಳುಗೆಡಿಸುವ ಆಳು ತಾಳನೆ ಶುಭ ಮದುವೆ ಸೈರಿಸನೆ ಪರಿಯನ ಹೊರದಳು ಸೈರಿಸನೆ ಪರಿಯನ ಪಾಂಚಾಲಿ ಹೊರದಳಿ ಗಲ್ಲ ಕುರುಕುಲಮ್ಮ ಹೊರಬಡಗಿ ಬೆಲ್ಲ ಪಾಂಡೆಯೇ ಪಾಂಚಾಲಿ ಹೊರದಳಿ ಗಲ್ಲ ಕುರುಕುಲಮ್ಮ ಹೊರಬಡಗಿ ಬೆಲ್ಲ ಪಾಂಡೆಯೇ ಹೊರಳ ಕೌರವನ ಸಿಗಿದು ಬರುವನು ಹೊರಳ ಕೌರವನ ಸಿಗಿದು ಬರುವನು ಸೈರಿಸನೆ ಪರಿಯನ ಹೊರದಳು ಸೈರಿಸನೆ ಪರಿಯನ. ನೋಡು ಅಣ್ಣ ನೋಡು, ಸಂಧಿಯ ಪ್ರಸ್ತಾಪವನ್ನು ತಿಳಿದು ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸಿರುವನು. ಆತನ ಕೋಪವನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸಕ್ಕರಲ್ಲ ಅಣ್ಣ, ಮತ್ತಾರು ಸಕ್ಕರಲ್ಲ. ಹೌದು ಅರ್ಜುನ, ಈ ಸಾರಿ ಈ ಭೀಮಸೇನನ ಕೋಪಕ್ಕೆ ಈ ದ್ರೌಪದಿಯೇ ಜಗತ್ತಿನ ಸುಖ ಸ್ತ್ರೀಯರೆಯ ಮೂಲ ಕಾರಣವೆಂದು ಪಾಂಚಾಲಿ ಸಹೋದರ, ನನ್ನ ಮೇಲೆ ಕೋಪವೇ ತಮ್ಮ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ಒಂದು ಮಾತನ್ನು ತಿಳಿಸಬೇಕೆಂದಿದ್ದೆ. ಅದನ್ನ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧ್ಯಾ ಪ್ರಸ್ತಾಪ ನಿಮಗೆ ಚುತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ದಾರಿದ್ರ್ಯ ಭಿಕ್ಷಿಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪತ್ರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಹೆಣ್ಣಂದುಗಳಿಗೆ ಮಾತ್ರ ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ನನ್ನ ಗದೆ ಈ ಕದ ಜಗದ ಬಾಜುತ ಈ ಕದ ಜಗದ ಬಾಜುತ ಈ ಕದ ಒಗಾರಿ ಕುಲ ಬಿದ್ದಂ ತನ ತೊಡೆಯ ಒಗಾರಿ ಕುಲ ಬಿದ್ದಂ ತನ ತೊಡೆಯ ಹೇಗೆ ಗೈಜುವ ಈ ಕದ ಜಗದ ಬಾಜುತ ಈ ಕದ ಧರ್ಮದಾಂತದೋರು ಯೋಧನು ಜನ ಹೊರಗದಲು ನೊಂದರೆ ಎದು ಬೆಟ್ಟಿ ಧರ್ಮದಾಂತದೋರು ಯೋಧನು ಜನ ಹೊರಗದಲು ನೊಂದರೆ ಎದು ಬೆಟ್ಟಿ ಧರ್ಮದಾಂತರ ಧರ್ಮವ ಸುಟ್ಟಿ ಧರ್ಮದಾಂತರ ಧರ್ಮವ ಸುಟ್ಟಿ ಸಪ್ತ ಕೈದು ಬರಬಾರದು ಈಗದ ಜಗದ ಬಾಯುಧ ಈಗದ ಹಾಸತಿ ದೊಡ್ಡ ಕೌರವನ ದಾಟಿ ಸಮರದೆಂದೊಡ್ಡಿ ಬರುವ ಹಾಸತಿ ದೊಡ್ಡ ಕೌರವನ ದಾಟಿ ಸಮರದೆಂದೊಡ್ಡಿ ಬರುವ ಹಟ್ಟುದ ಎದೆಯಂ ಕೊಟ್ಟು ತಗದೆಯ ಹಟ್ಟುದ ಎದೆಯಂ ಕೊಟ್ಟು ತಗದೆಯ ಹಟ್ಟಿ ಕೊಟ್ಟಿದರ ಬಾರವನ್ನು ಈಗದ ಜಗದ ಬಾಯುಧ ಈಗದ ಈಗದ ಜಗದ ಬಾಯುಧ ಈಗದ ಅವನು ಮತ್ತೆ ನನ್ನ ಗದೆ ಏವರಡೆ ಕುರುಕುಲವನ್ನೆಲ್ಲ ಸಮನಾಗಿ ನಾಶ ಮಾಡಬಲ್ಲು. ಅವು ನಿಶ್ಚಿಂತೆಯಾಗಿ ಸಂಧ್ಯಾ ಪ್ರತಾಪದಲ್ಲಿ ತೊಡಗಿ ಅವನು ನನ್ನ ಪ್ರತಿಜ್ಞತೆ ಮಾಡು. ಸಹೋದರ ಭೀಮಸೇನ, ಶಾಂತನಾಗು.
ಶಾಂತನಾಗು ಸಹೋದರ ಶಾಂತನಾಗು. ಛೇ! ಕೋಪ ಮಾಡಬೇಡ ಅಣ್ಣ. ಧರ್ಮಜನ ನಮಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ವರ್ತಿಸಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ದೇವಿ, ದ್ರುಪದಾತ್ಮಜಯೇ ವಿಪರೀತದಲ್ಲಿ ದ್ರುಪದಾತ್ಮಜಯೇ ವಿಪರೀತದಲ್ಲಿ ಕುಪಿತಳಾಗಿ ಸಪಿಸಲಿ ಸರಸಿತ ಲೋಕನ ತೊರೆದು ಸಾಕು ಮಾಡಿ ಮಾತನ್ನು. ಅರಿತಾನಿರಲು ದುರಿತಗಳೆಲ್ಲವೋ ಅರಿತಾನಿರಲು ದುರಿತಗಳೆಲ್ಲವೋ ಅರಿಸುವೆನೆಂಬುದ ತರುಣಿ ಮರಿಪುದೇ ಅರಿಸುವೆನೆಂಬುದ ತರುಣಿನಿ ಮರಿಪುದೇ ನಾನ್ ಧರಿಸಿರುವೆ ಧರ್ಮದೀಕ್ಷೆಯನ್ನು ದೇವಿ ನಾನ್ ಧರಿಸಿರುವೆ ಧರ್ಮದೀಕ್ಷೆಯನ್ನು ನಾನ್ ಧರಿಸಿರುವೆ ಧರ್ಮದೀಕ್ಷೆಯನ್ನು ನಾನ್ ಧರಿಸಿರುವೆ ಧರ್ಮದೀಕ್ಷೆಯನ್ನು ಕದನದ ಕರ್ಣನ ಶಿರವನ್ನು ಕೈಯುವೆ ಸರಿಯೇ ಸರದೆ ಸರದಿದ ಲೇಖನ ತೊರಗುವುದರಿಂದ ಸರಿಯೇ ಸರವೇ ಸರಿಯೇ. ದೇವಿ, ಇದಕ್ಕೆ ಹೇಳಿ ಹೇಳಿವೆ ಪ್ರಾಣೇಶ್ವರ, ಧರ್ಮ ಧರ್ಮ ಎಂದು ಕ್ಷತ್ರಿಯ ಧರ್ಮವನ್ನು ಒಲಿದು ಉಚಿತವಾಯಿತೇನು? ದ್ರೌಪದಿ, ಶಾಂತಳಾಗಿ. ಯುದ್ಧವು ಎಂತ ಘೋರತರವಾಗುತ್ತೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಿಗೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದೆ. ಆದರೆ ಮುಂದೆ ಆಗುವ ಸುಖ ದುಃಖಗಳಿಗೆಲ್ಲ ನಾವೇ ಕಾರಣ ಆದದ್ದು. ಆದುದರಿಂದ ಶಾಂತಳಾಗು ದೇವಿ, ಶಾಂತಳಾಗು. ಪ್ರಾಣೇಶ್ವರ, ಅಂದು ಧೌಮ್ಯರ ಸಂಧಿ ಕಳಿಸಿ ಅಪಮಾನ ಹೊಂದಿದ್ರಿ. ಇಂದು ಶ್ರೀಕೃಷ್ಣ ಪರಮಾತ್ಮನು ಹೋಗಿರುವನು. ಮುಂದೇನು ಅನಾಹುತವಾಗುವುದೋ ನಾನು ಬೇರೆ ಕಾಣಲು. ಪ್ರಾಣೇಶ್ವರ, ಜಯ ಜಯ ಶ್ರೀಕೃಷ್ಣ, ಜಯ ಜಯ ಶ್ರೀಕೃಷ್ಣ. ಅರ್ಜುನ, ಓ ನಿನ್ನ ಹೊರಡುವೆನು. ಈ ಸಂಧ್ಯಾ ಫಲಾಪುಳು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ವರ್ತನೆ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಅವನಿಂದ ಬರ್ತೇನೆ. ಪಾಂಚಾಲಿ ಸಂಗಡ. ಪ್ರಾಣೇಶ್ವರ, ಶಾಂತರಾಗಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡುತ್ತಾ ನಗುತ್ತಾ ಇತ್ತಲೇ ಬರ್ತಿರುವನು. ಆತನಿಂದ ರಾಜ್ಯದ ಸಾರ್ತಿದ್ದು ಅನಂತರ ನಿಮ್ಮ ಚೇಂದ್ರನಲ್ಲಿ ಸ್ವಾಮಿ. ಎಲ್ಲರಿಗೂ ಮಂಗಳು. ಅಣ್ಣ, ವಾಸುದೇವ, ಅಲ್ಲಿಂದಲೇ ನಮಸ್ಕರಿಸುವನು. ಭೀಮಸೇನ, ನಾನು ನಿನಗೆ ಇಲ್ಲಿಂದಲೇ ಸನ್ಮಂಗಳವನ್ನು ಉಂಟು ಮಾಡುವೆನು. ಪರಮಾತ್ಮ,
ಓದುವರಾರು ಕೃಷ್ಣನಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಭೀಷ್ಮ ದ್ರೋಣಾದಿಗಳು ನನ್ನನ್ನು ಇದಿದುವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ಸ್ವಾಗತಿಸಿದರು. ಪರಮಾತ್ಮ, ಸಂಧಿಯ ವಿಚಾರವೂ ನಡೆಯಿತೇ ದೇವ? ನಡೆಯಿತು. ಅವರ ಇಚ್ಛೆಂತವರು ನಡೆಯಲಿ, ನನಗೆ ತೋಚಿದ್ದನ್ನು ಮಾಡೇ ಬಿಡುವೆನು. ಪ್ರಾಣೇಶ್ವರ, ಸ್ವಲ್ಪ ಶಾಂತರಾಗಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದೊಳಗಾಗಿ ನನ್ನ ತಾಳ್ಮೆ ಮುಗಿಯುವುದು. ಸಭೆಯಲ್ಲಿ ಏನೇನು ನಡೆಯಿತು ಪರಮಾತ್ಮ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷೆ ಮಾಡುವಂತಲೇ ನಡೆಯಿತು. ನಾನು ರುಕ್ಮಿಣಿ ಪದಿ ಸಮಸ್ತ ಮಾತುಗಳು ಬೇಡ. ಅಗ್ರಜನ ಬೇಸಂತೆ 5 ಗಾಮಳಿಗೆ ಸಂಧಿ ಹೋಯ್ತೆ. ನಾನು ಹೋಗಿದ್ದು ಅದಕ್ಕಾಗಲ್ಲವೇ ಭೀಮಸೇನ? ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈಗ ಸಂಧಿಯ ಸರಣಿ ನಮ್ಮ 5ವರಿಗೂ ಬಳೆಯನ್ನು ತೊಡಿಸಲು ಹೊರಡಿಸಿದ ಈ ಪಾಂಡು ಪುತ್ರ ಮೇಲೆ ನಿನಗೆ ಏಕೆಷ್ಟೊಂದು ಹೋಗಿಸಬೇಕು ಕೃಷ್ಣ? ಭೀಮಸೇನ, ನಿನಗೆ ಇಷ್ಟೊಂದು ಅಸಾಧ್ಯತೆ, ಸ್ವಲ್ಪ ಸಮಾಧಾನ ತೆಗೆದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟಿದೆ. ಸ್ವಾಭಿಮಾನ ಶೂನ್ಯವಾದ ಈ ಪ್ರಚಂಡ ಭೀಮನಿಗೆ ಅಂತ ಸಂಬಂಧ ಇರುವುದು, ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯ್ತು ದೇವ? ನೀವು ಹೇಳಿ ಕಳಿಸಿದ ಸಂದೇಶವನ್ನು ಸಭೆಯಲ್ಲಿ ಅವರ ಮುಂದೆ ಇಟ್ಟರು. ಅವರೆಲ್ಲರೂ ಒಪ್ಪಿದರು. ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ ಸಹ ನನಗಿನ್ನೂ ಕೆಲಸವಿಲ್ಲ. ಈ ದುರ್ವಾರ್ತೆನ ಕೇಳಬೇಕೆಂದು ನಿಮ್ಮೆಲ್ಲರ ಇಚ್ಛೆ ಸಾಧಿಸಿದೆ ಕೃಷ್ಣ. ಚೆನ್ನಾಗಿಯೇ ಸಾಧಿಸಿದೆ, ಇನ್ನೂ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ಈ ಹಬ್ಬದ ಫಲವನ್ನು ನೀವೇ ಪುಂಜಿಸಿರಿ. ಈ ಭೀಮರು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನನ್ನ ಸಂಗಡ ಏಕೆ ಚಿಂತೆ ಕೋಪದ ನಂದಿನಿ ಹೊಂದ ಬಿಡು ಏಕೆ ಚಿಂತೆ ಕೋಪದ ನಂದಿನಿ
ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿದೆ. ನಿನಗಿಷ್ಟೊಂದು ಕೋಪವಿಲ್ಲದೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟಿದೆ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ನೀನು ಹೇಳುವ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೆ ಒಪ್ಪುವಂತ ಒಂದು ವಿಚಾರವೂ ಇರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಹೇಳಿ ಕಳಿಸಿದನು. ಏನು? ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶವೇ? ಕೃಷ್ಣ ಪುಣ್ಯಕಾರನ ಸಂದೇಶವನ್ನ ನೀನು ನನ್ನ ಬಳಿ ಕುಳಿತುಕೊಳ್ಳುವವರೆಗೂ ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಇಲ್ಲ, ಪರಿಹಾಸ್ಯ ಮಾಡಬೇಡ ಕೃಷ್ಣ. ಇದು ಪರಿಭಾಷ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ಆಶ್ವದಲ್ಲಿ ಕುಳಿತುಕೋ. ಆಗ ನಾನು ನಿನಗೆ ಪ್ರಿಯವಾದ ಸಂದೇಶ. ಇಲ್ಲ, ಎಂತಿದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳುವವರೆಗೂ ನಾನು ಹೇಳುವುದಿಲ್ಲ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲ ತಾನೇ? ಇಲ್ಲ. ಹಾಗಾದರೆ ನೀನು ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಆಗಲಿ, ಬಿಡೆಯ ಭೀಮಸೇನ. ಅರ್ಜುನ, ಪರಮಾತ್ಮ, ಸ್ವಲ್ಪ ಕಾಲ ಈ ಗದೆಯನ್ನು ಹಿಡಿದಿಕೋ. ಆಗಲಿ ಪರಮಾತ್ಮ. ಯಾಕೆ ಸೇನಿ ಅಣ್ಣ, ಸಮೀಪಕ್ಕೆ ಬಾ. ಈಗ ನಾನು ಹೇಳಿದಂಗೆ ನೀನು ಕೇಳಬೇಕು. ತಿಳಿಯುತ್ತೆ? ನಿನ್ನ ಮಾತಿಗೆಂದ ಪ್ರತಿಯಾಡಿರುವನಿ, ಅದೇ ಹೇಳು ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಇದರಿಂದ ನಿನ್ನ ಗಂಡನ ಕೈಗಳನ್ನು ಕಟ್ಟು. ಬರುವುದೋ ಇಲ್ಲ ನೋಡೋಣ. ಪರಿಹಾಸ್ಯವೇ ಅಣ್ಣ? ಇದು ಪರಿಭಾಷ್ಯವಲ್ಲ. ಶತ್ರುಗಳ ಎಡೆಮುಡಿಯರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆ ನಿನ್ನ ಪತಿಗಳ ಕೈಗಳನ್ನು ಕಟ್ಟಲು ಬರುವುದಿಲ್ಲೋ ನೋಡೋಣ. ಭೀಮಸೇನ, ಈ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹೇ ಮಾಧವ, ಹರೇ ಮಾಧವ,
ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಯಾರು ಆ ಕಾರ್ಯವನ್ನು ಮಾಡಿದರು ಪರಮಾತ್ಮ? ಏನ್ ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ದುರ್ಮರ್ತನಾದ ದುರ್ಯೋಧನ ಆಜ್ಞೆಯನ್ನು ಮಾಡಿದ. ಅವನ ತಮ್ಮ ದುಶಾಸನ ಆ ಕಾರ್ಯವನ್ನು ಸಾಧಿಸಿದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಅಭಿಮಾನವು ಸಿಕ್ಕರವನ್ನೇ ಕೊಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ವೇದವಾಗ್ರಣಿಯನು, ಪಾಂಡವರ ರಾಯಭಾರಿಯನು, ಆ ಕೊಲ್ಲಿ ಕೌರವನು ಈ ನಿಜಮಮಾನ ಮಾಡಿ ಕಳಿಸಿದೆಂದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇ? ಮೇಲೆ ಹುಟ್ಟಿದ ಪ್ರಶ್ನೆ ಇಲ್ಲ ಭೀಮಸೇನ. ಸಾನೆ ಎಂದು ಹೇಳಿ ಸಂಧಿಯನ್ನು ನಿರಾಕರಿಸಿ ಗೌರವರ ಯುದ್ಧಕ್ಕೆ ಆಹ್ವಾನ ನೀಡಿರುವ ಆ ಕುಂದಿ ಕೌರವನಿಗೆ ಧಿಕ್ಕಾರದಲ್ಲಿ ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶ ಮಾಡಿ ಆ ಕುಂದಿ ಕೌರವನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೇ ನಮ್ಮ ಉಳಿದಿರುವ ಸರಿಯಾದ ಉತ್ತರ. ಇಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಆತನು ಕೊಟ್ಟ ಉತ್ತರವನ್ನು ಕೇಳಿದೆ. ಮಾರುಭೂಮಿಯನ್ನು ಅವನು ಕೊಡಲು ಒಪ್ಪಲಿಲ್ಲ. ನಿಮಗೆ ರಾಜ್ಯ ಬೇಕಾದರೆ ಅದು ಸಿಗುವುದು ರಣರಂಗದಲ್ಲಿ, ನಾನು ಮಡಿದಾಗ ಎಂದು ಹೇಳಿ ಕಳಿಸಿದ. ಪರಮಾತ್ಮ, ಈ ಸಂದೇಶಕ್ಕೆ ನಮ್ಮಲ್ಲಿ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನನ್ನ ಸರ್ವ ಪ್ರಯತ್ನವೆಲ್ಲವೂ ವಿಫಲವಾಗಿ ನಮ್ಮ ಕಣ್ಣು ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ ದೇವ, ನಾನು ಯುದ್ಧವನ್ನು ಎಂದೂ ಬಯಸುವುದಲ್ಲವೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಏನಾದರೂ ಬಿಚ್ಚು. ಅರ್ಜುನ, ಏನಾದರೂ ಬಿಚ್ಚು. ಕೃಷ್ಣ, ಇದಕ್ಕೆ ಕಾರಣಕರ್ತನೇ ನೀನೇ ಆದರೂ ಸರಿ, ನನ್ನ ಕೈಗಳನ್ನು ಬಿಚ್ಚು. ಯಾರು ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ತಾನೇ ಬಿಚ್ಚಿಕೊಳ್ಳುವೆನು. ಈಗೆಲ್ಲರೂ ಕೇಳಿರಿ, ಆ ದುರ್ಯೋಧನ ಒಡ್ಡೋಲಗದಲ್ಲಿ ನನ್ನ ದುರ್ದೈವ ಕೌರಜ ಪರಾಮದಿಯನ್ನು ಮುಟ್ಟಿದಾಗ ದುಶ್ಯಾಸನದ ಅಪಮಾನದಿಂದ ಒಂದಿ ಭಕ್ತ ಕೇಸಿಯೋ ಈ ಕಣ್ಣೀರಿಡುತ್ತಿದ್ದ ಈ ಪಾಂಚಾಲಿ ರಾಜನ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದನು. ಅಂದೇ ಈ ದಿವಸ ಮೊದಲೇ ಪ್ರತಿಜ್ಞೆಯನ್ನು ಮಾಡುವೆನು.
ಸತ್ಯವೇ ಆದರೆ ನಾಳಿನ ಭೀಕರ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರ ನಾಶ ಮಾಡಿ ಆ ಚಂಡ ದುಶ್ಯಾಸನ ವಕ್ರ ಸ್ಥಾನವನ್ನು ಬಗೆದು ಅವನ ರಕ್ತದಿಂದ ಈ ಪೋಂಚೋಲಿ ಬಿರುಮುಡಿಯನ್ನು ಏರಿಸಿ ನಂತರ ಆ ರಾಜ್ಯದ್ರೋಹಿ ದುಳ ದುರ್ಯೋಧನ ರೋಜ ಕಿರೀಟವನ್ನು ನನಗೆ ಒಡಿಪುಡಿ ಮಾಡಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳದೆ ಹೋದರೆ ಕೃಷ್ಣ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪರಮ ಪಾದವೇ ಸಾಕ್ಷಿ. ಜಗದಾತಿ ಮಖ ಶೂನ್ಯ ಬಹುತೆ ಜಗದಾತಿ ಮಖ ಶೂನ್ಯ ಬಹುತೆ ಜನೆ ಜನಿಸಿದ ಕಾತಲೆ ಅರಳಿಗಲೆ ತೇಜೋರೂಪನೆ ಅವತರಿಸುತ್ತನೆ ತೇಜೋರೂಪನೆ ಅವತರಿಸುತ್ತನೆ ಬೆಳಗುವೆ ಲೋಕ ಆಲೋಕವನ ಬೆಳಗುವೆ ಲೋಕ ಆಲೋಕವನ ಜಗದಾತಿ ಮಖ ಶೂನ್ಯ ಬಹುತೆ ಜನೆ ಜನಿಸಿದ ಕಾತಲೆ ನಿನ್ನಿಂದಾದುದು ದೃಶ್ಯ ಪ್ರಪಂಚ ನಿನ್ನಿಂದಾದುದು ದೃಶ್ಯ ಪ್ರಪಂಚ ನಿನ್ನಿಂದಾದುದು ಅಗಲಿರಳು ನಿನ್ನಿಂದಾದುದು ದೃಶ್ಯ ಪ್ರಪಂಚ ನಿನ್ನಿಂದಾದುದು ಅಗಲಿರಳು ನಭನ ತಾರಗಳಷ್ಟಿದ್ದರೇನು ನಭನ ತಾರಗಳಷ್ಟಿದ್ದರೇನು ನೀನೇ ಲೋಕಕ್ಕೆ ಶಾಂತಿದಾತ ನೀನೇ ಜಗಕ್ಕೆ ಶಾಂತಿದಾತ ಜಗದಾತಿ ಮಖ ಶೂನ್ಯ ಭಗುತೆ ಜನೆ ಭಾಸ್ಕರ 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 ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದ ಸ್ಥಾನವಿದೆ. ಇಲ್ಲಿ ನಿನ್ನ ಜನ್ಮದ ವೃತ್ತಾಂತವು ತಿಳಿಯುವುದೆಂದು ಹೇಳಿದರು. ಹೇ ಭಗವಾನ್ ಭಾಸ್ಕರ, ಏನು ನಿನ್ನ ಲೀಲೆ? ನಿನ್ನ ಜ್ವಲಂತ ಪ್ರತಿಮೆಯಿಂದ ಈ ಜಗತ್ತನ್ನೇ ಬೆಳಗುತ್ತಿರುವಿ. ಈ ಅಂಧಕಾರದಿಂದ ನನ್ನನ್ನು ಉದ್ಧಾರ ಮಾಡು ದೇವ, ಉದ್ಧಾರ ಮಾಡು. ನಮಸ್ತೆ ನಮಸ್ತೆ ಸು ವಿಭಾವತೆ ಸರ್ವಾತ್ಮನೆ ಸಪ್ತ ಅಯಾನು ಭಾನುವೆ ಅನಂತ ಶಕ್ತಿ ಮರ್ಧಿನ ಭೂಷಣ ದದಸ್ವ ಶಕ್ತಿ ಮಮ ಮುಕ್ತಿ ಮವ್ಯಯ ಮಮ ಮುಕ್ತಿ ಮವ್ಯಯ
ಕಾಮ ಮುಕ್ತಿ ಗೌರಯ. ಕರ್ಣ, ಯಾರು ಮಗು ಕರ್ಣ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು? ನೀನು ಭೂಸುವ ಸರ್ವ ಸಾಕ್ಷಿ ಸೂರ್ಯನ ಜಲಸಮ ಪ್ರಭೆಯನ್ನು ತೋರಿಸ್ದ ಮೊದಲನೇ ಸ್ತ್ರೀ ನಾನು ಕಂದ. ಅಮ್ಮ, ನೀನೇನು ಹೇಳುತ್ತೀಯೋ ನನಗೊಂದು ತಿಳಿಯದು ತಾಯಿ. ಆದರೆ ನಿನ್ನ ಕಣ್ಣುಗಳಿಂದ ಕರಾದೃಷ್ಟಿಯು ಮಾತ್ರ ಪ್ರಾತಃ ಸೂರ್ಯನ ಕಿರಣಗಳಂತೆ ಹಿಮವನ್ನು ಕರಗಿಸುತ್ತಿದ್ದ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದ್ದ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಹೋಗಿರುವ ನನ್ನ ಬಾಲ್ಯದ ನೆನಪು ಚೇತರಿಸುತ್ತಿರುವುದು. ಯಾರು ತಾಯಿನೇ? ನಮ್ಮಿಬ್ಬರ ಸಂಬಂಧವೆಂದರೇನು? ಕಂದ, ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಏನು? ಆ ನನ್ನ ಪರಮವರ್ಜಿ ಅರ್ಜುನನ ತಾಯಿ ನೀನೇ. ಕುಂತಿ ದೇವಿಯು ನೀನೇ ತಾಯಿ. ಅಮ್ಮ, ಧನ್ಯನಾದನಮ್ಮ, ಧನ್ಯನಾದನು. ಅಮ್ಮ 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 ದಯ ಬಂದಿತ್ತೆ ನನ್ನೊಳ್ಳು. ಅಮ್ಮ ಅಮ್ಮ ದಯ ಬಂದಿತ್ತೆ ನನ್ನೊಳ್ಳು. ಸುತನ ಮೇಲೆ ಕನಿಕರ ಬಂದಿದೆ. ಅಮ್ಮ ಸುತನ ಮೇಲೆ ಕನಿಕರ ಬಂದಿದೆ. ಅಮ್ಮ ದಯ ಬಂದಿದೆ ಕಣ್ಣು. ಅಮ್ಮ ಅಮ್ಮ ಜನನಿ, ಹಾಲುಣಿಸಿದ ಕೈ ಕೊಂಬಿಸಿದರೆ. ಅಮ್ಮ ಹಾಲುಣಿಸಿದ ಕೈ ಕೊಂಬಿಸಿದರೆ ಆಲಾಕಲವನ್ ತುಂಬಿ ಮಯೇ. ಅಮ್ಮ ಆಲಾಕಲವ ತುಂಬಿ ಮಯೇ. ಆಶಾಗೋಪುರ ಹೊಳೆಯಿತು ಎಂದು. ಅಮ್ಮ ಆಶಾಗೋಪುರ ಹೊಳೆಯಿತು ಎಂದು ಮರೆಯಾಗಿದೆ ಪ್ರೇಮ. ಅಮ್ಮ ಮರೆಯಾಗಿದೆ ಪ್ರೇಮ. ಅಮ್ಮ ದಯ ಬಂದಿದೆ ನನ್ನೊಳ್ಳು. ಸುತನ ಮೇಲೆ ಕನಿಕರ ಬಂದಿದೆ. ಅಮ್ಮ ಸುತನ ಮೇಲೆ ಕನಿಕರ ಬಂದಿದೆ. ಅಮ್ಮ ದಯ ಬಂದಿದೆ ನನ್ನೊಳ್ಳು. ಅಮ್ಮ ಜನನಿ, ಜನನಿ
ನನಗಿಂದು ಅಮ್ಮ ತೊರೆದೆ ನೀನಂದು ದೊರಕಿದೆ ನನಗಿಂದು ತೊರೆದ ಜನ ಜ್ಯೋತಿ ಕೈ ಸೇರಿತಿ ತೊರೆದ ಜನ ಜ್ಯೋತಿ ಕೈ ಸೇರಿತಿರು ತೊರೆದನ ಮೇಲೆ ಕವಿಕರ ಬಂದಿದೆ ಅಮ್ಮ ತೊರೆದನ ಮೇಲೆ ಕನಿಕರ ಬಂದಿದೆ ತಾರವೇ ಸರಿಯೇ ಅಮ್ಮ ಅಮ್ಮ ದಯ ಬಂದಿತೆ ನನ್ನೊಳು ಸುತನ ಮೇಲೆ ಕನಿಕರ ಬಂದಿದೆ ಅಮ್ಮ ಸುತನ ಮೇಲೆ ಕನಿಕರ ಬಂದಿದೆ ಅಮ್ಮ ದಯ ಬಂದಿದೆ ನನ್ನೊಳು ದಯ ಬಂದಿದೆ ನನ್ನೊಳು ದಯ ಬಂದಿದೆ ನನ್ನೊಳು ದಯ ಬಂದಿದೆ ನನ್ನೊಳು ಅಮ್ಮ 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 ಕೀರ್ತಿಶಾಲಿ ಆಗಬಹುದೇ? ಅಮ್ಮ ಎಂಥ ಕೀರ್ತಿಯಮ್ಮ ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವೇನು ತಾಯಿ? ಅಲ್ಲಿನ ಜಲಚರರು ಕೂಡ ನನ್ನ ದೇಹವನ್ನು ತಿನ್ನದೆ ಉಳಿಸಿಬಿಟ್ಟವಲ್ಲ. ಕಾಡಿನಲ್ಲಿ ವಾಸ ಮಾಡುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಅದೆಷ್ಟು ಪ್ರೀತಿಯಿಂದ ಸಾಕಿ ಸಲಹಿದೀವಮ್ಮ. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ಮಾಡಿದ ದ್ರೋಹವೇನು ತಾಯಿ? ಹೀಗಿರುವಾಗ ಮಾತೃ ಸಹೋದರ ಅಮ್ಮ ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಸೂತಾಗೀನೋ ಎಂದು ಹೊರದೂಡಿದಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿಂದ ಪರಿಹರಿಸಬಹುದಾಗಿತ್ತಲ್ಲ ತಾಯಿ. ಏಕೆ ತಾಯಿ? ಪಾಂಡು ವಂಶದ ಮಹಾಕೃತ್ಯದಿಂದ ನನ್ನನ್ನು ಕಿತ್ತು ಈ ವಿಭಿನ್ನ ಪ್ರಪಂಚಕ್ಕೆ ಬಿಸಾಡಿದೆಯಲ್ಲ. ಕರ್ಣ ಅರ್ಜುನರ ಸಂಬಂಧವನ್ನು ನಾಶ ಮಾಡಿ ಅವರ ಮಧ್ಯದಲ್ಲಿ ದ್ವೇಷವನ್ನೇಕೆ ಬೆಳೆಸಿದೆಯೇ ತಾಯಿ? ಏಕೆ ತಾಯಿ ಮೌನಳಾದೆ? ನನ್ನ ಪ್ರಶ್ನೆಗೆ ಉತ್ತರವಿಲ್ಲದೆ ನನ್ನ ಹೋಗಲಿ ಬಿಡು. ನನ್ನ ಪ್ರಶ್ನೆಯೇ ಪ್ರಶ್ನೆಯಾಗಿ ಉಳಿದಿ. ಎಷ್ಟೇ ಆದರೂ ನೀನು ಎತ್ತ ಮಾತೆ ದೈವಕ್ಕೆ ಸಮಾನಳು. ನಿನ್ನ ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದು ಕರುಣೆ ತೋರಿದೆಯಲ್ಲ ತಾಯಿ. ಈ ಉಪಕಾರ ಭಾರವನ್ನು ನಾನೆಂದಿಗೆ ತೀರಿಸಲಿ ತಾಯಿ, ಎಂದಿಗೆ ತೀರಿಸಲಿ ಅಮ್ಮ. ನಿನ್ನ ತಾಯಿ ನಾನೀಗ